ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀನಾ ಡಿಸೈನ್ಸ್. ನೋಡಿ, ಸೀರೆ ಗೋಲ್ಡ್ ಕಲರ್ ಆ್ಯಂಡ್ ಸಿಲ್ವರ್ ಕಲರಲ್ಲಿದೆ. ಬಾರ್ಡರ್ ಬಂದು ರೆಡ್ ಕಲರಲ್ಲಿದೆ. ನಾನು ಸಿಲ್ವರ್ ಕಲರ್ ಆ್ಯಂಡ್ ರೆಡ್ ಕಲರ್ ತಗೊಂಡಿದ್ದೀನಿ. ಥ್ರೆಡ್ಗೆ ನಾನು ಬೀಡ್ಸ್ನ ಪೋಣಿಸ್ಕೊಂಡಿದ್ದೀನಿ. ರೆಡ್ ಆ್ಯಂಡ್ ಪಿಂಕ್ ಕಲರಲ್ಲಿದೆ ಪಲ್ಲು. ಸಾರಿ ಕುಚ್ಚು 60 ಹಾಕಿದ್ದೀನಿ ಲೇಸ್ಗೆ ಈ ಡಿಸೈನು. ಈಗ ಸೀರೆಗೆ ಹಾಕಿ ತೋರಿಸ್ತೀನಿ ನಾನು ಡಿಸೈನು. ಸ್ವಲ್ಪ ಚೇಂಜಸ್ ಇದೆ, ಸೇಮ್ ಡಿಸೈನ್ ಮಾಡಿದ್ದೀನಿ. ಕೊನೆವರೆಗೂ ನೋಡಿ, ಗ್ರ್ಯಾಂಡಾಗಿರೋ ಅಂಥ ಡಿಸೈನ್ ಇದು. ಈಗ ನಾನು ಸಿಲ್ವರ್ ಕಲರ್ ಥ್ರೆಡ್ ತಗೊತಾ ಇದ್ದೀನಿ. 6 ಎಳೆ ಸುತ್ಕೊಂಡಿರೋದು ನಾನು. ಪಲ್ಲುಗೆ ಬ್ಯಾಕ್ ಸೈಡ್ ಹಿಡ್ಕೊಂಡು ಥ್ರೆಡ್ನ ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಥ್ರೆಡ್ ತೆಗೆದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಚೈನ್, ಪಕ್ಕದಲ್ಲೇ ಡಬಲ್ ಕ್ರೋಶ, ಮತ್ತು ಈಗ ಬೀಡೊಂದು ಆ್ಯಡ್ ಮಾಡಿಕೊಂಡು ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶ ಹಾಕ್ಕೋಬೇಕು. ಬೀಡನ್ನ ಮಧ್ಯಕ್ಕೆ ತಳ್ಕೋಬೇಕು ಈ ಥರ. ಮತ್ತು ಅದರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ. ಈಗ 2 ಚೈನ್ ಹಾಕ್ಕೊಳ್ಳೋಣ. ಮತ್ತು ಈಗ ಡಬಲ್ ಕ್ರೋಶ ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮತ್ತು ಬೀಡೊಂದು ಆ್ಯಡ್ ಮಾಡಿಕೊಂಡು ಇನ್ನೂ ಒಂದು ಡಬಲ್ ಕ್ರೋಶ. ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ. ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು 3 ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡು ಹೋಗಬೇಕು. ಟೂ ಚೈನ್, ಡಬಲ್ ಕ್ರೋಶ, ಬೀಡೊಂದು ಆ್ಯಡ್ ಮಾಡಿಕೊಂಡು ಇನ್ನೂ ಒಂದು ಡಬಲ್ ಕ್ರೋಶ. ಡಬಲ್ ಕ್ರೋಶ, ಟೂ ಚೈನ್, ಡಬಲ್ ಕ್ರೋಶ, ಡಬಲ್ ಕ್ರೋಶ, ಡಬಲ್ ಕ್ರೋಶ 3 ಟೈಮ್ಸು. ನೋಡಿ, ಸೇಮ್ ಇದೇ ಥರ ಕೊನೆಯವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಕೊನೆಯಲ್ಲಿ ನಾನು 3 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಡಬಲ್ ಕ್ರೋಶ ಹಾಕ್ಕೊತೀನಿ ಪಕ್ಕದಲ್ಲೇ. ಟೂ ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ.
ಈಗ ನಾನು ರೆಡ್ ಕಲರ್ ತಗೊತಾ ಇದ್ದೀನಿ. ಡಾರ್ಕ್ ಪಿಂಕು ರೆಡ್ ಕಲರ್ ಥರ ಕಾಣಿಸ್ತಾ ಇದೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದಾನೇ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇಲ್ಲಿ 2 ಚೈನ್ ಹಾಕಿದ್ದೀನಲ್ಲ, ಆ ಗ್ಯಾಪಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಒಂದು ಮಾಡ್ಕೊಳ್ಳೋಣ. ಮತ್ತು ಈಗ 2 ಚೈನ್ ಕಂಬ ಒಂದು ಹಾಕ್ಕೊಳ್ಳೋಣ. ಸೇಮ್ ಪ್ಲೇಸ್ಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಆಯಿತು. ಈಗ 2 ಚೈನ್ ಹಾಕ್ಕೊಳ್ಳೋಣ. ಈ 2 ಚೈನ್ ಗ್ಯಾಪ್ ಇದೆಯಲ್ಲ ನೋಡಿ, ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ನಾವು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೇಮ್ ಪ್ರೀವಿಯಸ್ ಲೈನ್ ಬಂತಲ್ಲ, ಅದೇ ಥರ ಮಾಡ್ಕೊಂಡು ಹೋಗಬೇಕು. ಆ 2 ಚೈನ್ ಗ್ಯಾಪ್ಗೆ ಬೀಡೊಂದು ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ, 3 ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. 2 ಚೈನ್ ಡಬಲ್ ಕ್ರೋಶ, ಡಬಲ್ ಕ್ರೋಶ, ಡಬಲ್ ಕ್ರೋಶ 3 ಟೈಮ್ಸ್ ಆಯಿತು. 2 ಚೈನ್ ಮತ್ತು 2 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಮಾಡ್ಕೋಬೇಕು 3 ಟೈಮ್ಸು. ನೋಡಿ, ಸೇಮ್ ಇದೇ ಥರ ಕೊನೆವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಕೊನೆಯಲ್ಲಿ ನಾನು 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೋಶ. 2 ಚೈನ್, ಇಲ್ಲೊಂದು ಡಬಲ್ ಕ್ರೋಶ ಒಂದು ಮಾಡ್ಕೊಳ್ಳೋಣ. ನೋಡಿ, ಎಕ್ಸ್ಟ್ರಾ ಒಂದು ನಾನು ಡಬಲ್ ಕ್ರೋಶ ಹಾಕಿದ್ದೀನಲ್ಲ, ಆ ಗ್ಯಾಪಿಗೆ ನಾನು ಒಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ ಕೊನೆಯಲ್ಲಿ, ಅದಕ್ಕೆ ಆ ಗ್ಯಾಪಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿಕೊಂಡೆ. ಇಲ್ಲಿ ಕೊನೆಯಲ್ಲಿ 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ.
ಈಗ ನಾವು ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗಿ ನಾವು ಸ್ಟಾರ್ಟ್ ಮಾಡಿರೋ ಹತ್ರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈಗ ನಾನು ಸಿಲ್ವರ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ ನಾನು 2 ಚೈನ್ ಹಾಕಿದ್ನಲ್ಲ ಸ್ಟಾರ್ಟಿಂಗು, 2 ಚೈನು ಮತ್ತು ಒಂದು ಕಂಬ ಹಾಕ್ಕೊಂಡಿದ್ದೀನಿ. ಅದರ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಪಕ್ಕದಲ್ಲೇ ಇರೋ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫೋರ್ ಚೈನ್, ಪಕ್ಕದಲ್ಲಿರೋ 2 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ನಾನು 4 ಟೈಮ್ಸ್ ಹಾಕ್ಕೊತೀನಿ. 4 ಚೈನು ನೋಡಿ, 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ನೋಡಿ 4 ಟೈಮ್ಸ್ ಹಾಕ್ಕೊಂಡೆ ನಾನು. 4 ಚೈನು ನೋಡಿ. ಈಗ 6 ಚೈನ್ ಹಾಕ್ಕೊಳ್ಳೋಣ. ಪಕ್ಕದಲ್ಲಿರೋ 2 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್, ಎಂಡಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನು 4 ಟೈಮ್ ಹಾಕ್ಕೋಬೇಕು. ಮಧ್ಯದಲ್ಲಿ 4 ಚೈನು 5 ಟೈಮ್ಸ್ ಹಾಕ್ಕೊಂಡು ಹೋಗಬೇಕು. 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, ನೋಡಿ 4 ಟೈಮ್ಸ್ ಆಗಿದೆ. ಇನ್ನೊಂದು ಟೈಮ್ ಹಾಕ್ಕೊತೀನಿ. 5 ಟೈಮ್ಸ್ ಹಾಕ್ಕೋಬೇಕು ನೋಡಿ. 4 ಚೈನ್ ಸಿಂಗಲ್ ಕ್ರೋಶೆ ನೋಡಿ. 6 ಚೈನು ಇದು ಮತ್ತು 4 ಚೈನು 5 ಟೈಮ್ ಹಾಕ್ಕೊಂಡಿದ್ದೀನಿ. ಈಗ 6 ಚೈನ್ ಹಾಕ್ಕೋಬೇಕು. ಈ ಥರ 6 ಚೈನ್ ಹಾಕ್ಕೋಬೇಕೀಗ. ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ 2 ಚೈನ್ ಗ್ಯಾಪ್ಗೆ, ಮತ್ತು ಈಗ 4 ಚೈನು ಹಾಕ್ಕೊಂಡು ಹೋಗಬೇಕು 5 ಟೈಮ್ಸು. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಕೊನೆಯಲ್ಲಿ ನನಗೆ 3 ಟೈಮ್ಸ್ ಬಂದಿದೆ. ಎಂಡಲ್ಲಿ 4 ಟೈಮ್ಸ್ ಬರಬೇಕಾಗಿತ್ತು, ಆದರೆ ನನಗೆ 3 ಟೈಮ್ಸ್ ಬಂದಿದೆ. ಇದನ್ನು ನಾನು ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚು ಕಟ್ಕೊತೀನಿ ಡಿಸೈನ್ ಮಾಡಿ ನೋಡಿ. 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡಿದ್ದೀನಿ. ಮತ್ತು ಸ್ಟಾರ್ಟಿಂಗ್ಗೆ ಹೋಗಿ ಅಲ್ಲಿಂದನೇ ಡಿಸೈನ್ ಸ್ಟಾರ್ಟ್ ಮಾಡಬೇಕು.
ಸೇಮ್ ಕಲರ್ ತಗೊಂಡಿದ್ದೀನಿ, ಸಿಲ್ವರ್ ಕಲರು. ಟೂ ಚೈನ್ ಹಾಕಿ ಡಬಲ್ ಕ್ರೋಶ ಒಂದು ಹಾಕ್ಕೊಂಡಿದ್ನಲ್ಲ, ಅದರ ಮಧ್ಯದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಥ್ರೆಡ್ ತೆಗೆದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಈಗ 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ, 1 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ 6 ಚೈನ್ ಗ್ಯಾಪ್ಗೆ ಟ್ರಿಪಲ್ ಕ್ರೋಶ ಕಂಬಕ್ಕೆ ಹಾಕ್ಕೊಂಡು ಹೋಗಬೇಕು. ಫುಲ್ ಆರ್ಚ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಫುಲ್ ಆರ್ಚ್ ಹಾಕಿದ್ದೀನಿ. ಟೋಟಲ್ಲು 16 ಟ್ರಿಪಲ್ ಕ್ರೋಶ ಕಂಬಕ್ಕೆ ಹಾಕ್ಕೊಂಡಿದ್ದೀನಿ. 4 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ಸಿಂಗಲ್ ಕ್ರೋಶ ಮೇಲೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ, ಮತ್ತು ಈಗ 1 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಅಲ್ಲಿಂದನೇ ಈಗ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶ ಕಂಬಕ್ಕೆ ಹಾಕ್ಕೊಂಡು ಹೋಗಬೇಕು. 16 ತ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಈ ಥರ ಆರ್ಚ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಫುಲ್ಲು. ನೋಡಿ, ಆರ್ಚ್ ಫುಲ್ ಹಾಕಿದ್ದೀನಿ. 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು 1 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಕೊನೆಯಲ್ಲಿ 16 ತ್ರಿಬಲ್ ಕ್ರೋಶ ಕಂಬಕ್ಕೆ ಹಾಕ್ಕೊಂಡಿದ್ದೀನಿ. 4 ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ
ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 4 ಚೈನ್ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ. ಇಲ್ಲಿ 2 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೊನೆಯಲ್ಲಿ ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಮೇಲೇ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಇದೆ, ಅದರಲ್ಲೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಮತ್ತು ಈಗ ಸ್ಟಾರ್ಟಿಂಗಿಂದನೇ ಕಂಟಿನ್ಯೂ ಮಾಡಬೇಕು. ಈಗ ನಾನು ರೆಡ್ ಕಲರ್ ತಗೊತಾ ಇದ್ದೀನಿ. ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ರಲ್ಲ ಇಲ್ಲಿ, ಅಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಈಗ ಇಲ್ಲಿಂದಾನೇ ನಾನು ಡಬಲ್ ಕ್ರೋಶ್ ಹಾಕ್ಕೊತೀನಿ. ನೋಡಿ ಫಸ್ಟು ತ್ರಿಬಲ್ ಕ್ರೋಶ ಕಂಬದ ಪಕ್ಕದಲ್ಲಿ ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶ ಮಾಡ್ಕೊತೀನಿ. ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಆ್ಯಡ್ ಮಾಡಿಕೊಂಡು 2 ತ್ರಿಬಲ್ ಕ್ರೋಶ ಕಂಬಗಳು ಬಿಟ್ಟು ಡಬಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಮತ್ತು ಈಗ ಬೀಡೊಂದು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಈಗ 2 ತ್ರಿಬಲ್ ಕ್ರೋಶ ಕಂಬಗಳು ಬಿಟ್ಟು ಮಧ್ಯದಲ್ಲಿ ಡಬಲ್ ಕ್ರೋಶ ಕಂಬ ಹಾಕ್ಕೊಂಡೆ. ಮತ್ತು ಬೀಡೊಂದು, ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ
2 ತ್ರಿಬಲ್ ಕ್ರೋಶ ಕಂಬಗಳು ಬಿಟ್ಟು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬ ಹಾಕ್ಕೊಂಡು ಹೋಗಬೇಕು. ಸೇಮ್ ಇದೇ ಥರ ಆರ್ಚ್ ಫುಲ್ ಹಾಕ್ಕೋಬೇಕು. 2 ತ್ರಿಬಲ್ ಕ್ರೋಶ ಕಂಬ ಬಿಟ್ಟು ಅದರ ಮಧ್ಯದಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಿದ್ದೆ ಆರ್ಚ್ ಮೇಲೆ. ಇದರಲ್ಲಿ ನಾನು ಡಬಲ್ ಕ್ರೋಶ ಹಾಕಿದ್ದೀನಿ. ಸ್ವಲ್ಪ ಚೇಂಜಸ್ ಅಂತ ಹೇಳಿದ್ನಲ್ಲ ನೋಡಿ, ಇದೆ ಇನ್ನೂ ಸ್ವಲ್ಪ ಚೇಂಜಸ್ ಇದೆ ಇದರಲ್ಲಿ ಮಾಡಿದ್ದೀನಿ. ನೀವೇ ತಿಳ್ಕೊಂಡು ಮಾಡ್ಕೊಳ್ಳಿ. ಆರ್ಚ್ ಫುಲ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಫುಲ್ ಆರ್ಚ್ ಹಾಕಿ ನೋಡಿ, ಕೊನೆಯಲ್ಲಿ ಕೂಡ ಇಲ್ಲಿ ಆರ್ಚ್ಗೆ 2 ತ್ರಿಬಲ್ ಕ್ರೋಶ ಕಂಬಗಳು ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಅದರ ಪಕ್ಕದಲ್ಲಿ. ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ, ಈ ಥರ ಆರ್ಚ್ ಮೇಲೆ ಡಬಲ್ ಕ್ರೋಶ ಮಾಡ್ಕೋಬೇಕು ಬೀಡ್ಸ್ ಹಾಕ್ಕೊಂಡು. ಮತ್ತು ಈಗ 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, फोर चैन, सिंगल क्रोशे, फोर चैन, सिंगल क्रोशे. ಇಲ್ಲಿಂದಾನೇ ಈಗ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ, ಫಸ್ಟ್ ಕಂಬದ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಬೀಡ್ ಒಂದು ಆ್ಯಡ್ ಮಾಡ್ಕೊಳ್ಳೋಣ. ಟೂ ತ್ರಿಬಲ್ ಕ್ರೋಶ ಕಂಬಗಳು ಬಿಟ್ಟು ಡಬಲ್ ಕ್ರೋಶ ಹಾಕ್ಕೋಬೇಕು. ಕಂಬಗಳ ಮಧ್ಯದಲ್ಲಿ ಹಾಕ್ಕೋಬೇಕು, ಪಕ್ಕದಲ್ಲೇನೆ. ಬೀಡ್ ಆ್ಯಡ್ ಮಾಡಿಕೊಂಡು 2 ತ್ರಿಬಲ್ ಕ್ರೋಶ ಕಂಬಗಳು ಬಿಟ್ಟು ಡಬಲ್ ಕ್ರೋಶ ಹಾಕ್ಕೋಬೇಕು. ಸೇಮ್ ಈ ಥರ ಫುಲ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಫುಲ್ ಆರ್ಚ್ ಹಾಕಿದ್ದೀನಿ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, फोर चैन, सिंगल क्रोशे, फोर चैन, सिंगल क्रोशे, फोर चैन, सिंगल क्रोशे. ಸೇಮ್ ಇದೇ ಥರ ಕೊನೆಯವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ.
ನೋಡಿ ಕೊನೆಯಲ್ಲಿ ಫುಲ್ ಆರ್ಚ್ ಹಾಕ್ಕೊಂಡಿದ್ದೀನಿ. ಈಗ ಸಿಂಗಲ್ ಕ್ರೋಶೆ ಮೇಲೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಫೋರ್ ಚೈನ್, ಸಿಂಗಲ್ ಕ್ರೋಶೆ, ಫೋರ್ ಚೈನ್, ಸಿಂಗಲ್ ಕ್ರೋಶೆ. ಟೂ ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ ಡಿಸೈನು. ಇಲ್ಲಿ ಸ್ಟೋನ್ ಚೈನ್ ಬೇಕಾದರೂ ಅಂಟಿಸ್ಕೋಬೋದು. ನಾನು ಅಂಟಿಸಿಲ್ಲ, ಇಲ್ಲೆಲ್ಲ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕುಚ್ಚು ಕಟ್ಟಿದ್ದೀನಿ, ಸಿಲ್ವರ್ ಕಲರ್ ಕುಚ್ಚು ಕಟ್ಟಿದ್ದೀನಿ, ಮಧ್ಯದಲ್ಲಿ ರೆಡ್ ಮಿಕ್ಸ್ ಮಾಡಿದ್ದೀನಿ. ಕುಚ್ಚು 3 ಕುಚ್ಚು ಬರೋ ಥರ ಮಾಡಿದ್ದೀನಿ. ಇದರಲ್ಲಿ ಗೋಲ್ಡ್ ಕಲರ್ ಇದೆಯಲ್ಲ, ಅದಕ್ಕೆ ನಾನು 2 ಟೈಮ್ಸು ಮಧ್ಯದಲ್ಲಿ ಗೋಲ್ಡ್ ಕಲರ್ ಕುಚ್ಚನ್ನು ಕಟ್ಟಿದ್ದೀನಿ. ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ನಾನು ಕುಚ್ಚು ಜೊತೆನೇ ಸೇರಿಸಿ ಕಟ್ಟಿದ್ದೀನಿ. ಈ ಸೈಡಲ್ಲಿ ನನಗೆ 3 ಕುಚ್ಚು ಬಂದಿಲ್ಲ, 2 ಕುಚ್ಚಸ್ ಬಂದಿದೆ ಎಂಡಲ್ಲಿ. ನೋಡಿ ಎಂಡಲ್ಲಿ 2 ಮಾಡಿದ್ದೀನಿ. ಈ ಥರ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಮದುವೆ ಸೀರೆಗಳಿಗೆ ಈ ಥರ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.